ಜಾತಿ ಜನಗಣತಿ ವರದಿಗೆ ಒಕ್ಕಲಿಗರ ವಿರೋಧ. ನಿರ್ಮಲಾನಂದನಾಥ ಶ್ರೀಗಳನ್ನ ಭೇಟಿಯಾದ ಡಿಕೆಶಿ. ಸ್ವಲ್ಪ ಹೊತ್ತಲ್ಲೇ ಸಮುದಾಯದ ಶಾಸಕರೊಂದಿಗೆ ಡಿಸಿಎಂ ಸಭೆ. ಸಿಎಂ ಸುತ್ತ ಜಾತಿ ಜನಗಣತಿಯ ಜಟಾಪಟಿಯ ಬಿಸಿ. ಸರ್ಕಾರದಲ್ಲೇ ವರದಿಗೆ ಹೆಚ್ಚುತ್ತಿದೆ ವಿರೋಧ. ಪ್ರಮುಖ ಸಚಿವರು ಶಾಸಕರಿಂದಲೇ ಆಕ್ಷೇಪ. ಸಿದ್ದರಾಮಯ್ಯಗೆ ಮತ್ತೆ ಮೂಢ ಆತಂಕ. ಇಡಿ ತನಿಖೆ ಮುಂದುವರಿಸಲು ಕೋರ್ಟ್ ಆದೇಶ. ಮೇ 7ಕ್ಕೆ ವಿಚಾರಣೆ ಮುಂದೂಡಿಕೆ. ಲಾರಿ ಮಾಲೀಕರ ಮುಷ್ಕರ ಇನ್ನೂ ಅಸ್ಪಷ್ಟ. ಸಚಿವರ ಜೊತೆ ಸಭೆಯಿಂದ ಫಲಿತಾಂಶವಿಲ್ಲ. ಸಿಎಂ ನೇತೃತ್ವದಲ್ಲಿ 2ನೇ ಸುತ್ತಿನ ಮಾತುಕತೆ. ಉದ್ಯಮಿ ರಾಬರ್ಟ್ ವಾದ್ರಾಗೆ ಇಡಿ ಶಾಕ್. ಸ್ಕೈಲೈಟ್ ಹಗರಣದಲ್ಲಿ 2ನೇ ಸಮನ್ಸ್. 2 ಗಂಟೆಗೂ ಅಧಿಕ ಕಾಲ ಅಧಿಕಾರಿಗಳ ಡ್ರಿಲ್. ರಾಜ್ಯದಲ್ಲಿ ಜಾತಿ ಜನಗಣತಿ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ಜಟಾಪಟಿ ಕೂಡ ನಡೀತಾ ಇದೆ. ತೀವ್ರ ವಿರೋಧಗಳು ಕೂಡ ಕಾಂಗ್ರೆಸ್ ಪಾಳದಲ್ಲೇ ವ್ಯಕ್ತವಾಗ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಜಾತಿ ಜನಗಣತಿ ವರದಿ ಜಾರಿ ವಿಚಾರದಲ್ಲಿ ಜಾರಿಯಾಗೋದು ಯಾವಾಗ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿದೆ ಈ ಹೊತ್ತಿನ ಅತಿ ದೊಡ್ಡ ಸುದ್ದಿ. ಗುರುವಾರದ ಸಂಪುಟ ಸಭೆಯಲ್ಲಿ ಅಂತಿಮವಾಗುತ್ತಾ ಜಾತಿ ಜನಗಣತಿ ವರದಿ ಜಾರಿ ವಿಚಾರದಲ್ಲಿ ಈ ಕ್ಷಣದ ಬಿಗ್ ಅಪ್ಡೇಟ್ ನೋಡಿ. ಕಳೆದ ಬಾರಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹಾಜರಾಗಿದ್ದಂತಹ ಸಚಿವರಿಗೆ ಒಂದೊಂದು ಪ್ರತಿಯನ್ನ ಕೊಟ್ಟು ಅದನ್ನ ಸ್ಟಡಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಂದ್ರೆ 17ನೇ ತಾರೀಕು ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳೋಣ ಅಂತೇಳಿ ಎಲ್ಲರಿಗೂ ಸೂಚನೆ ಕೊಟ್ಟು ಒಂದೊಂದು ಪ್ರತಿಯನ್ನ ಕೊಟ್ಟು ಕಳಿಸಿಕೊಟ್ಟಿದ್ರು. ಆದ್ರೆ ನಾಡಿದ್ದು ಅಂದ್ರೆ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ವಿಚಾರವಾಗಿ ಪ್ರಸ್ತಾಪ ಆಗುತ್ತಾ, ತೀರ್ಮಾನವನ್ನ ತೆಗೆದುಕೊಳ್ತಾರಾ ಅಥವಾ ಹಾಗೆ ಮುಂದಕ್ಕೆ ತಳ್ಳುವಂತ ಕೆಲಸಗಳಾಗುತ್ತಾ ಅನ್ನುವ ಚರ್ಚೆಗಳಾಗ್ತಾ ಇದೆ. ಜಾತಿ ವರದಿ ಜಾರಿಗೆ ಪ್ರಮುಖ ಸಮುದಾಯಗಳಿಂದಲೇ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಸಮುದಾಯ, ಒಕ್ಕಲಿಗ